ನನ್ನ ರಾಮರಿಗೆ ಮನೆ ಇಲ್ಲ, ನನ್ನ ರಾಮರಿಗೆ ಮನೆ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ನಾನು ಹೇಗೆ ಸಿಹಿ ತಿಂದು ಆಚರಿಸಲಿ? ಅಲ್ಲಿವರೆಗೂ ಉಪ್ಪನ್ನೇ ತಿನ್ನೋಣ, ರಾಮರಿಗೆ ಮನೆ ಕಟ್ಟಿಕೊಳ್ಳುವವರೆಗೂ ನಾವು ಸಿಹಿಯನ್ನು ತಿನ್ನೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿ ಕಳೆದ 500 ವರ್ಷಗಳಿಂದ ಅಯೋಧ್ಯೆ ಪುಣ್ಯ ಭೂಮಿನಲ್ಲಿ ಭಕ್ತರಿಗೆ ಉಪ್ಪನ್ನ ಪ್ರಸಾದವಾಗಿ ನೀಡಿದ್ದು ನಮ್ಮ ಪೂರ್ವಿಕರು. ಆ ರಾಮರ ಮೇಲಿದ್ದಂಥ ಭಕ್ತಿ, ನನ್ನ ರಾಮರಿಗೆ ನಾನು ಮಂದಿರ ಕಟ್ಟಿಸಿಕೊಡುವೆ ಅನ್ನೋ ಭಗೀರಥನ ತಪಸ್ಸು ನಮ್ಮ ಪೂರ್ವಿಕರದ್ದು. ಅಲ್ಲಿ ನಮ್ಮ ಪೂರ್ವಿಕರು ಎಂದಿಗೂ ರಾಮರು ಇಲ್ಲಿಗೆ ಹುಟ್ಟಿದ್ರು ಅನ್ನೋದಕ್ಕೆ ಏನು ಸಾಕ್ಷಿ? ಏನೂ ಕೇಳಲಿಲ್ಲ, ಒಂದು ನಂಬಿಕೆ ಇತ್ತವರಲ್ಲಿ. ಅರೆ, ನನ್ನ ರಾಮರು ಇದೇ ಪುಣ್ಯ ಭೂಮಿನಲ್ಲಿ ಹುಟ್ಟಿದ್ದು, ನನಗೆ ನಂಬಿಕೆ ಇದೆ, ಇಲ್ಲಿ ಮಂದಿರ ನಾನು ಕಟ್ಟೇ ಕೊಡ್ತೀನಿ ಅಂತ ನಂಬಿಕೆ. ಆ ನಂಬಿಕೆಯೊಂದಿಗೆ ನಮ್ಮ ಲಕ್ಷ ಲಕ್ಷ ಜನ ಕಾರ ಸೇವಕರು ಅಯೋಧ್ಯೆ ಹೊರಟು ನಿಂತಿದ್ದು. ರಾಮರಿಗೋಸ್ಕರ ಕೆಲಸ ಮಾಡ್ತಿದ್ದೀವಿ ಅಂದರೆ ಜಯ ಸಿಗೋದು ನಿಶ್ಚಿತವಾದ ಮಾತು ಅನ್ನೋ ನಂಬಿಕೆ. ಪೂಜನೆ ಅಶೋಕ್ ಸಿಂಗಾಲ್ಜಿ ಅವರು ಇಡೀ ದೇಶದ ಸಮಸ್ತ ಹಿಂದೂ ಸಮಾಜಕ್ಕೆ ಕರೆಯನ್ನು ಕೊಟ್ಟರು. रोम रोम में रमे हुए राम के लिए आओ कार सेवको, बनो कार सेवको, मिटो कार सेवको, अगर समय पड़े तो अयोध्या में बहती सरयू नदी को अपने लहू से लाल करना पड़े तो डरो ना कार सेवको ಅಂತ ಅಶೋಕ್ ಸಿಂಗಾಲ್ಜಿ ಅವರು ಒಂದು ಕರೆಯನ್ನು ಕೊಟ್ಟಿದ್ರು. ರೋಮ ರೋಮದಲ್ಲಿ ರಮಿಸಿರುವಂತ ರಾಮರಿಗೋಸ್ಕರ ಬನ್ನಿ ಕಾರ್ ಸೇವಕರಾಗಿ. ಸಮಯ ಬಂದ್ರೆ ಅಯೋಧ್ಯೆಯಲ್ಲಿ ಹರಿತಾ ಇರುವಂತ ಸರಿಯೂ ನದಿಯನ್ನ ನಿಮ್ಮ ರಕ್ತದಿಂದ ಕೆಂಪಾಗಿಸುವಂತ ಪರಿಸ್ಥಿತಿ ಬಂದರೂ ಕೂಡ ಹಿಂಜರಿಯದಿರಿ ಕಾರ್ ಸೇವಕರೇ ಅಂತ ಅಶೋಕ್ ಸಿಂಗಾಲ್ಜಿ ಅವರು ಕರೆಯನ್ನು ಕೊಟ್ಟರು. ಆ ಪೂಜನೀಯರ ಕರೆಗೆ ದೇಶದ ಲಕ್ಷ ಲಕ್ಷ ಜನ ಹಿಂದೂ ಬಾಂಧವರು ಅಯೋಧ್ಯೆ ಹತ್ರ ಹರಿದು ಬಂದರು. ಅಯೋಧ್ಯೆ ಹತ್ರ ಬಂದಂಥ ಅಷ್ಟು ಹಿಂದೂ ಕಾರ ಸೇವಕರು ರಾಮ್ ಲಲ್ಲಾ ಅಮ್ಮಾಯಂಗೆ ಮಂದಿರ ವಹಿ ಬನಾಯಂಗೆ, ಬಚ್ಚಾ ಬಚ್ಚಾ ರಾಮ ಕಾ ಜನ್ಮಭೂಮಿ ಕೆ ಕಾಮ್ ಕಾ ಅಂತ ಘೋಷಣೆಗಳನ್ನಾಗ್ತಾ ಕಾರ ಸೇವೆಯನ್ನು ಮುಂದುವರಿಸಿದ್ರು. ಆ ರಾಮರ ಮೇಲಿದ್ದಂಥ ಭಕ್ತಿಯ ಕಾರಣ, ನಂಬಿಕೆಯ ಕಾರಣ, ಆ ಕಾರ ಸೇವಕರು ನಮ್ಮ ಪೂರ್ವಿಕರು ಮಾಡಿದಂಥ ಪರಿಶ್ರಮದ ಪ್ರತಿಫಲ ಇಂದು ರಾಮ ಮಂದಿರವನ್ನು ಜೀವಂತ ಸಾಕ್ಷಿಯಾಗಿ ನಾವು ಕಣ್ತುಂಬಿಸ್ಕೊಳ್ತಾ ಇದ್ದೀವಿ. ನಮ್ಮ ತಲೆಮಾರಿನ ಸೌಭಾಗ್ಯ. ಆ ನಂಬಿಕೆ ಆಧಾರದ ಮೇಲೆ, ಇಷ್ಟು ನಂಬಿಕೆ ನಮ್ಮ ಪೂರ್ವಿಕರಿಗೆ ನಮ್ಮ ಧರ್ಮದ ಮೇಲೆ ಇದ್ದಿದ್ರಿಂದಲೇ ನಮ್ಮ ಮೇಲೆ ಸಾವಿರಾರು ವರ್ಷಗಳ ಕಾಲ ದಾಳಿ ಆದರೂ ಈ ಧರ್ಮವನ್ನು ನಾಶ ಮಾಡಲಿಕ್ಕೆ ಯಾರಿಂದಲೂ ಆಗಲಿಲ್ಲ. ಈ ಧರ್ಮದ ಮೇಲೆ, ನಮ್ಮ ಸನಾತನ ಧರ್ಮವನ್ನು ನಾಶ ಮಾಡಬೇಕು ಅಂತ ಎಷ್ಟು ಜನ ಬಂದರು. ಒಬ್ಬ ರಾಜಕಾರಣಿಗಳು ಪಕ್ಕದ ರಾಜ್ಯದಲ್ಲಿ ನಿಂತು ಹೇಳಿದ್ರಲ್ಲ, ಎರಾಡಿಕೇಶನ್ ಆಫ್ ಸನಾತನ ಧರ್ಮ, ಸನಾತನ ಧರ್ಮದ ಮೂಲೋತ್ಪಾಟನೆ ಮಾಡ್ತೀವಂತ. ಸನಾತನ ಧರ್ಮ ನಾಶ ಮಾಡಬೇಕು ಅಂತ ಬಂದಂಥ ಸಾವಿರ ಜನರು ಯಾರ ಕೈಯಿಂದಲೂ ಆಗಲಿಲ್ಲ. ಯಾಕೆ ಗೊತ್ತೇ ನನ್ನ ನೆಚ್ಚಿನ ಬಂಧುಗಳೇ? ಈ ಧರ್ಮದ ರಕ್ಷಣೆಗೆ ಸ್ವತಃ ಭಗವಂತ ನಿಂತಿದ್ದಾನೆ. ನಾನು ಹೇಳ್ತಾ ಇರೋದಲ್ಲ, ಸ್ವತಃ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳುವಂಥ ಮಾತು. ಭಗವದ್ಗೀತೆ 9ನೇ ಅಧ್ಯಾಯದ 31ನೇ ಶ್ಲೋಕದಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳ್ತಾರೆ, ಕೌಂತೆಯ ಪ್ರತಿಜಾನಿಹಿ ನಮೇ ಭಕ್ತ ಪ್ರಣಶತಿ, ಓ ಸನ್ ಆಫ್ ಕುಂತಿ, ಡಿಕ್ಲೇರ್ ಇಟ್ ಬೋಲ್ಡ್ಲಿ ದಟ್ ದ ಡಿವೋಟೀಸ್ ಆಫ್ ಮೈ ನೆವರ್ ಪೆರಿಶ್. ಅರ್ಥಾತ್ ಕುಂತ್ಯ ಪುತ್ರ ಅರ್ಜುನ, ಜಗತ್ತಿನ ಮುಂದೆ ಘಂಟಾಘೋಷವಾಗಿ ಸಾರಿಬಿಡು, ನನ್ನ ಧರ್ಮವನ್ನು ಪಾಲಿಸುವಂಥ ಈ ಸನಾತನಿಗಳ ನಾಶ ಎಂದಿಗೂ ಸಾಧ್ಯವಿಲ್ಲ. ಯಾಕೆ? ಈ ಧರ್ಮದ ರಕ್ಷಣೆಗೆ ಸ್ವತಃ ಭಗವಂತ ನಿಂತಿದ್ದಾನೆ. ಅರ್ಜುನ ಭಗವದ್ಗೀತೆ 11ನೇ ಅಧ್ಯಾಯದ ವಿಶ್ವರೂಪ ದರ್ಶನದ ಸಂದರ್ಭದಲ್ಲಿ ಕೃಷ್ಣನಿಗೆ ಅರ್ಜುನ ಹೇಳ್ತಾರೆ, ತ್ವಮೇವ ಸನಾತನ ಧರ್ಮಗೋಪ್ತ, ಸನಾತನ ಧರ್ಮದ ಶಾಶ್ವತ ರಕ್ಷಕ ಅಂತಿದ್ರೆ ಅದು ನೀನೇನಪ್ಪ ಕೃಷ್ಣ ಪರಮಾತ್ಮ, ನೀನೇ ಧರ್ಮವನ್ನು ಕಾಪಾಡಿಕೊಳ್ಬೇಕು. ಭಗವಂತ ಕೊಟ್ಟಂತ ಧ್ವಜ ಭಗವದ್ಧ್ವಜ, ಭಗವಂತ ಕೊಟ್ಟಂತ ಗೀತೆ ಭಗವದ್ಗೀತೆ, ಎರಡರ ರಕ್ಷಣೆಗೆ ಭಗವಂತ ನಿಂತಿದ್ದಾನೆ. ಆ ಭಗವಂತ ನಿಂತಿರೋದ್ರಿಂದಲೇ ಈ ಧರ್ಮವನ್ನು ಯಾರ ಕೈಯಿಂದಲೂ ನಾಶ ಮಾಡಲಿಕ್ಕಾಗಲಿಲ್ಲ. ಎಷ್ಟು ಜನ ಬಂದರು. 1000 ವರ್ಷಗಳ ದಾಳಿ ಏನಮ್ಮ ಅಂತ ನಾವು ಅಂದುಕೊಂಡ್ರೆ, ಒಮ್ಮೆ ಇತಿಹಾಸದ ಪುಟಗಳನ್ನು ತಿರುವು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ನನ್ನ ನೆಚ್ಚಿನ ಬಂಧುಗಳೇ. ಇದೇ ಜಗತ್ತಿನಲ್ಲಿ ಒಂದು ಜನಾಂಗ ಇತ್ತು, ಈಜಿಪ್ಷಿಯನ್ ಜನಾಂಗ. ಕೇವಲ 21 ವರ್ಷಗಳ ಕಾಲ ಒಂದೇ ಒಂದು ಜನಾಂಗ ನಿರಂತರ ಈಜಿಪ್ಷಿಯನ್ ಜನಾಂಗದ ಮೇಲೆ ದಾಳಿ ಮಾಡ್ತು. ಪರಿಣಾಮ ಇಡೀ ಈಜಿಪ್ಷಿಯನ್ ಜನಾಂಗ ಮಣ್ಣಲ್ಲಿ ಮಣ್ಣಾಗಿ ಹೋಯಿತು. ಟರ್ಕಿ ಕೇವಲ 14 ವರ್ಷದಲ್ಲಿ ಒಂದೇ ಒಂದು ದಾಳಿಗೆ ಟರ್ಕಿನಲ್ಲಿದ್ದಂಥ ಮೂಲ ಜನಾಂಗ ಅಳಿಸಿ ಹೋಯಿತು. ಇರಾನ್ ಕೇವಲ 10 ವರ್ಷಗಳಲ್ಲಿ ಒಂದೇ ಒಂದು ದಾಳಿಗೆ ಇಡೀ ಇರಾನ್ ರಾಷ್ಟ್ರದಲ್ಲಿದ್ದಂಥ ಮೂಲ ಜನಾಂಗ ಅಳಿಸಿ ಹೋಯಿತು. ಯುರೋಪ್ ಕೇವಲ 48-49 ವರ್ಷಗಳಲ್ಲಿ ಒಂದೇ ಒಂದು ಜನಾಂಗದ ದಾಳಿಗೆ ಇಡೀ ಯುರೋಪ್ ಖಂಡದಲ್ಲಿದ್ದಂಥ ಮೂಲ ಜನಾಂಗ ಅಳಿಸಿ ಹೋಯಿತು. ಪ್ರಾಚೀನ ಅಂತ ಕರೆಸ್ಕೊಂಡಂಥ 35 ಜನಾಂಗಗಳಿದ್ವು. ಎಲ್ಲೋ ಇದ್ವು ಆ ಪ್ರಾಚೀನ ಜನಾಂಗಗಳು. ಎಲ್ಲೋ ಇತ್ತು ಬ್ಯಾಬಿಲೋನಿಯನ್ ಜನಾಂಗ, ಎಲ್ಲೋ ಇತ್ತು ಮೆಸೊಪೊಟೇಮಿಯನ್ ಜನಾಂಗ, ಎಲ್ಲೋ ಇತ್ತು ಜಗತ್ತಿನ ಮುಂದೆ ಪಿರಮಿಡ್ಗಳನ್ನು ಕಟ್ಟಿ ಮೆರೆದಂತೆ ಈಜಿಪ್ಷಿಯನ್ ಜನಾಂಗ, ಎಲ್ಲೋ ಇತ್ತು ಜಗತ್ತನ್ನು ಆಳಲಿಕ್ಕೆ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಬಂದಂಥ ಗ್ರೀಕ್ ಜನಾಂಗ, ಎಲ್ಲೋ ಇತ್ತು ಜಗತ್ತಿಗೆ ಭಾಷಾಶಾಸ್ತ್ರವನ್ನು ಕಲಿಸಿಕೊಟ್ಟಂಥ ಪರ್ಷಿಯನ್ ಜನಾಂಗ. ಜನಾಂಗಕ್ಕೆ ಜನಾಂಗವೇ ಅಳಿಸಿ ಹೋಗಿದೆ ನನ್ನ ನೆಚ್ಚಿನ ಬಂಧುಗಳೇ. ಪ್ರಾಚೀನ ಅಂತ ಕರೆಸ್ಕೊಂಡಂಥ 35 ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದವು. ನಮ್ಮ ಕಣ್ಣು ಮುಂದೆ ಕಣ್ಣು ತೆರೆದಂಥ 100 ಮತಪಂಥಗಳು ಕಣ್ಮರೆಯಾದವು. ಆದರೆ ನಮ್ಮ ಸನಾತನ ಧರ್ಮದ ಮೇಲೆ 40-50 ಅಲ್ಲ, 1000ಕ್ಕೂ ಹೆಚ್ಚು ವರ್ಷ ನಿರಂತರ ದಾಳಿ ಆಗಿದ್ದಿಲ್ಲ. ಮತ್ತೆ ಈ 1000ಕ್ಕೂ ಹೆಚ್ಚು ವರ್ಷಗಳ ಕಾಲ ನಮ್ಮ ಮೇಲೆ ದಾಳಿ ಮಾಡಿದವರು ಒಂದೆರಡು ಜನಾಂಗದವರಲ್ಲ, ಎಷ್ಟು ಜನಾಂಗ, ಎಷ್ಟು ಮತಪಂಥಗಳ ದಾಳಿ ಮಾಡಿದ್ವು. ಮೊಘಲರು ಬಂದರು, ತುರ್ಕರು ಬಂದರು, ಅರಬ್ಬರು ಬಂದರು, ಅಫ್ಘಾನರು ಬಂದರು, ಪೋರ್ಚುಗೀಸರು ಬಂದರು, ಡಚ್ಚರು ಬಂದರು, ಫ್ರೆಂಚರು ಬಂದರು, ಇಂಗ್ಲೀಷರು ಬಂದರು, ಶಕರು ಬಂದರು, ಹೂಣರು ಬಂದರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ
ಇವತ್ತಿಗೂ ಹಿಂದೂ ಸಮಾಜವಾಗೇ ಇದೆ. ಹಿಂದೂಗಳಾಗೇ ಜೀವಂತವಾಗಿದ್ದೀವಿ. ನಮ್ಮ ಪೂರ್ವಿಕರ ಕ್ಷಾತ್ರ ತೇಜಸ್ಸಿನ ಪರಿಫಲ. ನಮ್ಮ ಪೂರ್ವಿಕರಿಗೆ ಆ ಪೂರ್ವಿಕರನ್ನ ಈ ಧರ್ಮದಿಂದ ಹೊರಗೆಳಲಿಕ್ಕೆ ಎಷ್ಟು ಪ್ರಯತ್ನಗಳಾದವು. ಮತಾಂತರ ಮಾಡುವಂತ ಪ್ರಯತ್ನವಾಯಿತು. ಕತ್ತಿಯ ಬೆದರಿಕೆಯನ್ನ ಇಟ್ಟು ನಮ್ಮ ಪೂರ್ವಿಕರನ್ನ ಮತಾಂತರಿಸುವಂತ ಪ್ರಯತ್ನ ಆಯಿತು. ಆ ಮೊಘಲರ ದಂಡಿನ ಇದೇ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಎಷ್ಟು ನಿಜಾಮರ ದಾಳಿ, ಎಷ್ಟು ರಜಾಕರ ದಾಳಿ. ಆ ಸಂದರ್ಭದಲ್ಲಿ ಆ ರಜಾಕರ ಸೇನೆ, ಆ ಮೊಘಲರ ಸೇನೆ ನಮ್ಮ ಪೂರ್ವಿಕರ ಕತ್ತಿನ ಮೇಲೆ ಕತ್ತಿಯನ್ನಿಟ್ಟು ಒಂದು ಈ ಕ್ಷಣ ಪ್ರಾಣವನ್ನು ಬಿಡು ಇಲ್ಲ ಧರ್ಮವನ್ನು ಬಿಡು ಅಂತ ಎರಡೇ ಆಯ್ಕೆಯನ್ನು ಕೊಟ್ಟಾಗ ನಮ್ಮ ಪೂರ್ವಿಕರ ಬಾಯಿಂದ ಬಂದಿದ್ದು ಒಂದೇ ಒಂದು ಉತ್ತರ. ಕತ್ತಿನ ಅಂಚಿನ ಬೆದರಿಕೆನಲ್ಲಿ ನಿಂತಿದಂತ ನಮ್ಮ ಪೂರ್ವಿಕರು ಕೊಟ್ಟರು ಉತ್ತರವನ್ನ, ಬೇಕಾದ್ರೆ ಪ್ರಾಣ ಬಿಡ್ತೀನಿ ಆದ್ರೆ ಧರ್ಮ ಬಿಡೋದಿಲ್ಲ ಅಂತ ನಮ್ಮ ಪೂರ್ವಿಕರ ಬಾಯಿಂದ ಬಂದಂತ ಉತ್ತರ. ನಮ್ಮ ಪೂರ್ವಿಕರ ಬಾಯಿಂದ ಈ ಉತ್ತರ ಬಂದಿದ್ರಿಂದಲೇ ಇವತ್ತಿಗೂ ನಾವು ಹಿಂದೂಗಳಾಗಿ ಉಳಿದಿರೋದು. ನಮ್ಮ ಪೂರ್ವಿಕರ ಕ್ಷಾತ್ರ ತೇಜಸ್ಸು. ಅದಕ್ಕೆ ಹೇಳೋದು ನನ್ನ ನೆಚ್ಚಿನ ಬಂಧುಗಳೇ, ಹೆಗಲ ಮೇಲೆ ಕೇಸರಿ ಶಲ್ಯವನ್ನ ತೊಟ್ಟಾಗ, ಊರು ತುಂಬ ಕೇಸರಿ ತೋರಣಗಳನ್ನ ಕಟ್ಟಿದಾಗ, ಕೇಸರಿ ಧ್ವಜವನ್ನ ನೋಡಿದಾಗ, ಹಣೆಗೆ ಕುಂಕುಮ ತಿಲಕವನ್ನ ಇಡಬೇಕಾದ್ರೆ ಹಿಂದೂಗಳಿಗೆ ನೆನಪಾಗಬೇಕು. ಕಾಟಾಚಾರಕ್ಕೆ ಕೇಸರಿಯನ್ನ ಹೆಗಲ ಮೇಲೆ ತೊಟ್ಟಿಸಿಲ್ಲ. ಈ ಕೇಸರಿ ಅನ್ನೋದು ಬಣ್ಣ ಅಲ್ಲ, ಅದೊಂದು ಭಾವನೆ. ಹಣೆಗೆ ಕಾಟಾಚಾರ ಕುಂಕುಮ ತಿಲಕ ಇಟ್ಟಿಲ್ಲ, ಅದಕ್ಕೊಂದು ಕಾರಣ ಇದೆ. ಆ ಕುಂಕುಮ ತಿಲಕ ಒಂದು ಸಂಕೇತ. ಯಾವುದರ ಸಂಕೇತ? ಆ ತಿಲಕ ಸಂಕೇತಿಸುತ್ತೆ ನನ್ನ ನೆಚ್ಚಿನ ಬಂಧುಗಳೇ ನಮ್ಮ ಕ್ಷಾತ್ರ ತೇಜಸ್ಸನ್ನ. ಯಾವುದನ್ನ ಸಂಕೇತಿಸುತ್ತೆ? ಈ ಧರ್ಮ ಉಳಿದಿರೋದು ಮಿಷನರಿಗಳು ಕೊಡುವಂತ 2 kg ಅಕ್ಕಿ ಮೂಟೆ ಮೇಲಲ್ಲ. ಈ ಧರ್ಮ ಉಳಿದಿರೋದು ಮತಾಂಧರ ಕತ್ತಿನ ಅಂಚಿನ ಮೇಲಲ್ಲ. ಈ ಧರ್ಮ ಉಳಿದಿದೆ ಯಾವ ರೀತಿ? ಈ ಧರ್ಮ ಉಳಿದಿದೆ ಯಾವ ರೀತಿ? ನಮ್ಮ ಮೇಲಾದಂತ ಸಾವಿರಾರು ವರ್ಷಗಳ ದಾಳಿಯ ನಂತರವೂ ಕೂಡ, ನೂರಾರು ಜನಾಂಗಗಳ ಆಕ್ರಮಣಗಳ ನಂತರವೂ ಕೂಡ, ಅಸಂಖ್ಯ ಕಷ್ಟ ನಷ್ಟಗಳ ನಡುವೆಯೂ ಕೂಡ ಇವತ್ತಿಗೂ ತಲೆ ಎತ್ತಿ ನಿಂತಿರುವಂತ, ಮೃತ್ಯುವನ್ನು ಮಣಿಸಿ ಜೀವಿಸ್ತಾ ಇರುವಂತ ಮೃತ್ಯುಂಜಯ ಸನಾತನ ಹಿಂದೂ ಧರ್ಮದ ಕ್ಷತ್ರಿಯ ಪರಂಪರೆ ಸಂಕೇತ ತಿಲಕ. ಅದಕ್ಕೆ ಹಣೆಗೆ ಸ್ವಾಭಿಮಾನದಿಂದ ನಾವು ಇವತ್ತಿಗೂ ತಿಲಕವನ್ನು ಇಡೋದಂತ ಹಿಂದೂಗಳಿಗೆ ನೆನಪಾಗಬೇಕು. ನಮ್ಮಲ್ಲಿ ಬರಬೇಕಾದಂತ ಸ್ವಾಭಿಮಾನ, ಈ ಧರ್ಮದ ರಕ್ಷಣೆಗೆ ನಮ್ಮ ಪೂರ್ವಿಕರು ಪಟ್ಟಂತ ಶ್ರಮಗಳೆಂತಹದ್ದು. ಈ ಧರ್ಮದ ಸಂಸ್ಕೃತಿಯ ರಕ್ಷಣೆ, ಈ ಧರ್ಮದ ಪರಂಪರೆಯ ರಕ್ಷಣೆ. ಇವತ್ತಿಗೂ ನಾವು ಹಿಂದೂಗಳಾಗಿ ಉಳಿದಿದ್ದೀವಿ. ಸಾಮಾನ್ಯ ವಿಚಾರ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ. ಇವತ್ತಿಗೂ ನಮ್ಮ ಮನೆಗಳಲ್ಲಿ ನಾವು ಗ್ರಂಥಗಳನ್ನು ಪಡಿಸ್ತೀವಿ. ಸಾಮಾನ್ಯ ವಿಚಾರ ಅಲ್ಲ. ಯೋಚನೆ ಮಾಡಿ, ಈ ಧರ್ಮದ ಮೇಲೆ ಸಾವಿರಾರು ವರ್ಷಗಳ ದಾಳಿ ಆದ ನಂತರವೂ ಕೂಡ, ಸಾವಿರಾರು ವರ್ಷಗಳ ಹಿಂದೆ ಇಡೀ ಜಗತ್ತಿಗೆ ಪ್ರಥಮ ಪುಸ್ತಕವನ್ನು ಹಿಂದೂ ಸಮಾಜ ಬರಿತು. ಜಗತ್ತಿನಲ್ಲೇ ಬರೆದಂತ ಪ್ರಥಮ ಪುಸ್ತಕ ಋಗ್ವೇದ. ಆ ಋಗ್ವೇದ ಸಾವಿರಾರು ವರ್ಷಗಳ ಹಿಂದೆ ಬರೆದಂತ ಋಗ್ವೇದದ ಪ್ರಥಮ ಪುಸ್ತಕದ ಪ್ರಥಮ ಮಂಡಳದ ಪ್ರಥಮ ಸೂಕ್ತದ ಪ್ರಥಮ ಮಂತ್ರ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವಮಾತೃಜಂ ಹೋತಾಹಾರಂ ರತ್ನದಾತವಂ ಅಂತ ಆ ಋಗ್ವೇದದಲ್ಲಿ 24 ಲಕ್ಷ ಪದಗಳು. ಆ 24 ಲಕ್ಷ ಪದಗಳಲ್ಲಿ ಒಂದೇ ಒಂದು ಪದ ಆಚೆ ಈಚೆ ಆಗದೆ ಅಷ್ಟೂ ಗ್ರಂಥ ಸಂಸ್ಕೃತಿಗಳನ್ನ ಉಳಿಸ್ಕೊಂಡು 21ನೇ ಶತಮಾನದಲ್ಲೂ 2024ರಲ್ಲೂ ಹಿಂದೂಗಳ ಒಂದೊಂದು ಮನೆಗಳಲ್ಲೂ ಆ ವೇದಗಳನ್ನ ಪಠಿಸ್ತೀವಲ್ಲ. ನಮ್ಮ ಧರ್ಮದ ಶ್ರೇಷ್ಠತೆ ಅಂತಹದ್ದು. ನಮಗೆ ಗೊತ್ತಿಲ್ಲದೆಯೋ ತಾಯಿ ಶಾರದೆಯ ಪ್ರಥಮ ವೀಣ ಝಂಕಾರ ಋಗ್ವೇದವಾಗಿ ಮಾರುಗೊಂಡು ಸಂಸ್ಕೃತಿಯಾಗಿ ಬದಲಾಗಿ ನಮ್ಮ ರಕ್ತದಲ್ಲಿ ನಮ್ಮ ನರನಾಡಿಗಳಲ್ಲಿ ಬೆಸೆದು ಹೋಗಿ ಪೀಳಿಗೆಯಿಂದ ಪೀಳಿಗೆಗೆ, ತಲೆಮಾರಿನಿಂದ ತಲೆಮಾರಿಗೆ, ಜನಾಂಗದಿಂದ ಜನಾಂಗಕ್ಕೆ ನಿರಂತರವಾಗಿ ಹರಿದು ಬರುತ್ತಾ ಗಂಗೆಯಂತೆ ನಿತ್ಯ ನಿರಂತರವಾಗಿ ಜಗತ್ತನ್ನು ಬೆಳಗ್ತಾ ಇರುವಂಥ ಧರ್ಮ ಅದು ನಮ್ಮ ಸನಾತನ ಧರ್ಮ. ಈ ಧರ್ಮದ ನಾಶ ಯಾರಿಂದಲೂ ಸಾಧ್ಯ ಇಲ್ಲ. ಯಾಕಂದ್ರೆ ಧರ್ಮ ರಕ್ಷಣೆಗೆ ಭಗವಂತನೇ ಹೇಳ್ತಾನಲ್ಲ, ನಿಂತಿದ್ದೀನಿ ನಾನು ಧರ್ಮ ರಕ್ಷಣೆಗೆ ಅಂತ ಹೇಳಿದ ಮಾತು ನಾವು ನೆನಪಿಸ್ಕೊಳ್ಬೇಕು. ಭಗವಂತ ನಿಂತಿದ್ದಾನೆ ಧರ್ಮ ರಕ್ಷಣೆಗೆ ಅಂತ ಹೇಳಿದ್ದು ಸಾಮಾನ್ಯರಲ್ಲ, ನಾನು ಹೇಳ್ತಾ ಇರೋದಲ್ಲ, ಸ್ವತಃ ಭಗವಂತನೇ ಹೇಳಿರುವಂಥ ಮಾತು. ಬೇರೆ ಬೇರೆ ಮತ ಪಂಥಗಳ ಗ್ರಂಥಗಳನ್ನು ತಿರುವು ಹಾಕಿ ನೋಡಿ ನೀವು. ಒಂದು ಮತ ಪಂಥಗಳಲ್ಲಿ ಹೇಳ್ತಾರೆ, ನಾನು ಭಗವಂತನ ಸಂತಾನ, ನಾನು ಭಗವಂತನ ಮಗ. ಇನ್ನೊಂದು ಮತ ಪಂಥದಲ್ಲಿ ಹೇಳ್ತಾರೆ, ನಾನು ಭಗವಂತನ ಸಂದೇಶವನ್ನು ತಂದಿರುವವನು. ಆದರೆ ನನ್ನ ಧರ್ಮದಲ್ಲಿ ಮಾತ್ರ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಮುಂದೆ ನಿಂತು ಘಂಟಾಘೋಷವಾಗಿ ಜಗತ್ತಿನ ಮುಂದೆ ಸಾರ್ತಾರೆ, ಅಹಮಾತ್ಮ ಗುದಾಕೇಶ ಸರ್ವಭೂತ ಶೇಸ್ಥಿತ ಮಾದಿತ್ಯ ಮಧ್ಯೇಶ ಭೂತಾನ ಮಂತ ಏವಚ. ಅರ್ಜುನ, ಆದಿಯೂ ನಾನೇ, ಅಂತ್ಯವೂ ನಾನೇ, ಮಧ್ಯವೂ ನಾನೇ, ಭೂತಕಾಲವೂ ನಾನೇ, ಭವಿಷ್ಯತ್ ಕಾಲವೂ ನಾನೇ, ಪ್ರಸ್ತುತ ಕಾಲವೂ ನಾನೇ. ಜಗತ್ತಿನ ಅಣು ರೇಣು ತೃಣ ಕಾಷ್ಟೆ ಕಣ ಕಣದಲ್ಲೂ ಹಬ್ಬಿರುವಂತ ಆತ್ಮಗಳನ್ನು ನಿಗ್ರಹಿಸುವಂತ ಪರಮಾತ್ಮ ಭಗವಂತ ಅಂತ ಜಗತ್ತಿನಲ್ಲಿ ಯಾರಾದ್ರೂ ಇದ್ರೆ ಅದು ನಾನೇ ಅರ್ಜುನ. ಜಗತ್ತಿನ ಮುಂದೆ ಘಂಟಾಘೋಷವಾಗಿ ಸಾರಿ ಬಿಡು ಅಂತ, ನಾನೇ ಭಗವಂತ ಅಂತ ಒಪ್ಪಿಕೊಂಡಂತ ಧರ್ಮ ಜಗತ್ತಿನಲ್ಲಿ ಯಾವ್ದಾದ್ರು ಇದ್ರೆ ಅದು ನಮ್ಮ ಸನಾತನ ಹಿಂದೂ ಧರ್ಮ ಮಾತ್ರ. ಈ ಧರ್ಮಕ್ಕಿರುವಂತ ಹಿರಿಮೆ, ಆ ಭಗವಂತನೇ ಧರ್ಮ ರಕ್ಷಣೆಗೆ ನಿಂತಿರ್ಬೇಕಾದ್ರೆ ನಾವು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ನನ್ನ ನೆಚ್ಚಿನ ಬಂಧುಗಳೇ. ಯಾರಿಂದಲೂ ಈ ಧರ್ಮ ನಾಶ ಆಗೋದಿಲ್ಲ.
ಹಾಗಂತ ನಿರ್ಲಕ್ಷ್ಯತನ ಮಾಡಿ ನಾವು ಮಣ್ಣಲ್ಲಿ ಕೂತ್ಕೊಳ್ಳೋದಲ್ಲ. ಈ ಧರ್ಮದಲ್ಲಿ ಹುಟ್ಟಿದ್ದೀವಿ ಅಂದರೆ ಆ ಭಗವಂತ ನಮಗೆ ಜವಾಬ್ದಾರಿಗಳನ್ನು ಕೊಟ್ಟು ಕಳಿಸಿದ್ದಾನೆ. ಯಾವ ಜವಾಬ್ದಾರಿ? ಸಾವಿರಾರು ವರ್ಷಗಳಿಂದ ಉಳಿದುಕೊಂಡು ಬಂದಿರುವಂಥ ಈ ಧರ್ಮ ಯಾವ ಭಾವಿ ಪೀಳಿಗೆ ಉತ್ಕರ್ಷೆಯ ಮೇರೆಗೆ ಭರತ ವರ್ಷ ಭವ್ಯವಾಗಿ ಮೈತೆಳೆಯಬೇಕಾಗಿದೆಯೋ ಆ ಭಾವಿ ಪೀಳಿಗೆ ನಾವೇ. ವೇದ ಉಪನಿಷತ್ತುಗಳು ಉತ್ತರಾಧಿಕಾರಿಗಳು ನಾವೇ. ಸನಾತನ ಧರ್ಮದ ವಾರಸುದಾರರು ನಾವೇ. ಈ ಧರ್ಮದ ರಕ್ಷಣೆಗೆ ಹೊಣೆಗಾರಿಕೆ ನಮ್ಮ ಪೂರ್ವಿಕರು ನಮ್ಮ ಹೆಗಲ ಮೇಲೆ ಬಿಟ್ಟು ಹೋಗಿದ್ದಾರೆ. ನಾವಲ್ಲದೆ ಈ ಧರ್ಮ ರಕ್ಷಣೆಗೆ ಇನ್ಯಾರೂ ಬರೋದಿಲ್ಲ. ನನ್ನೆಚ್ಚಿನ ಬಂಧುಗಳೇ, ಆದ್ರಿಂದ ಈ ಧರ್ಮದಲ್ಲಿ ಹುಟ್ಟಿದ್ದೀವಿ. ಈ ಧರ್ಮವನ್ನು ಪಾಲಿಸಿ ಈ ಧರ್ಮವನ್ನು ಮುಂದಿನ ಪೀಳಿಗೆಗೆ ತಲುಪಿಸೋದು ನಮ್ಮೆಲ್ಲರ ಕರ್ತವ್ಯ. ದಯವಿಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸಿ.